ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 2 ಮತ್ತು 3ನೇ ವಚನ ಓದುವಾಗ, ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ವಲ್ಲಿಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು. ಕರ್ತನಾದಂಥ ಯೇಸು ಕ್ರಿಸ್ತನು ದೇವಕುಮಾರನೂ ಆಗಿದ್ದರೂ ಕೂಡ ನಮಗೋಸ್ಕರವಾಗಿ ಈ ರೀತಿಯಾದಂಥ ಶಾರೀರಿಕವಾದಂತಹ ಬಾಧೆ, ಮಾನಸಿಕವಾದ ಬಾಧೆ, ಭಾವನಾತ್ಮಕವಾದ ಬಾಧೆಯನ್ನು ಅನುಭವಿಸಿದ್ದಾನೆ. ಕಾರಣ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರವಾಗಿಯೇ. ಒಂದು ರಾಗವು ಈ ರೀತಿಯಾಗಿ ಮರಾಠಿ ಭಾಷೆಯಲ್ಲಿ ಹಾಡಲ್ಪಡುವಂಥದ್ದಾಗಿದೆ. ಒಂದು ಹೂವಿನ ಪೊದೆಯನ್ನು ನೋಡುವಾಗ ಆ ಹೂವಿನ ಪೊದೆಯಲ್ಲಿರುವಂಥ ಹೂವು ನಾನಾಗಿದ್ದರೆ ಅದೇ ಹೂವಿನ ಪೊದೆಯಲ್ಲಿರುವಂಥ ಮುಳ್ಳು ನೀನಾಗಿದ್ದೀಯ. ಕಾರಣ ನನ್ನನ್ನು ಹೂವನ್ನಾಗಿ ಮಾಡೋದಕ್ಕೋಸ್ಕರವಾಗಿ, ನನ್ನ ಸಂರಕ್ಷಣೆಗೋಸ್ಕರ ಮುಳ್ಳಿನ ನೋವುಗಳನ್ನು, ಗಾಯಗಳನ್ನು, ಆ ಶಿಲುಬೆಯ ಕಂಬದ ಮೇಲೆ ಕೈಗಳಲ್ಲಿ ಮೊಳೆಗಳನ್ನು, ಕಾಲುಗಳಲ್ಲಿ ಮೊಳೆಗಳನ್ನು ಹೊಡೆಸಿಕೊಂಡು ನೀನು ಬಾಧೆಯನ್ನು ಅನುಭವಿಸುವುದು ನನಗೋಸ್ಕರವೇ. ಇನ್ನೊಂದು ರಾಗವನ್ನು ನಾವು ಗಮನಿಸುವಾಗ, ಎಲ್ಲ ವಿಧವಾದ ಬಾಧೆಯನ್ನು ನೀನು ನನಗೋಸ್ಕರ ಸಹಿಸಿಕೊಂಡಿದ್ದೀಯ, ನನ್ನನ್ನು ಬಿಡುಗಡೆ ಮಾಡಿದ್ದೀಯ, ನನಗೆ ಬರಬೇಕಾದ ಶಿಕ್ಷೆಯನ್ನು ನೀನು ಅನುಭವಿಸಿ ನನಗೆ ಪಾಪದ ಕ್ಷಮಾಪಣೆ ಮತ್ತು ಮುಕ್ತಿಯನ್ನು ನೀನು ಕೊಟ್ಟಿದ್ದೀಯ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಬದಲಾಗಿ ತನ್ನ ಪ್ರಾಣವನ್ನು ಈಡುಕೊಟ್ಟಿದ್ದಾನೆ. ನಾವು ಮಾಡಿದ ಅಪರಾಧ ಪಾಪಗಳ ಶಿಕ್ಷೆ ನಮಗಾಗಬೇಕಾಗಿತ್ತು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಅದೆಲ್ಲವನ್ನು ತನ್ನ ಮೇಲೆ ವಹಿಸಿಕೊಂಡು ನಮಗೆ ಮುಕ್ತಿಯನ್ನು, ಸ್ವತಂತ್ರತೆಯನ್ನು, ನಿತ್ಯ ಜೀವದ ಮಾರ್ಗವನ್ನು ಸಿದ್ಧಪಡಿಸಿದ್ದಾನೆ. ಆತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯ ಭಾಗ್ಯವನ್ನು ನೀವು ಹೊಂದಬೇಕಾಗಿ ನಿಮ್ಮಲ್ಲಿ ವಿನಂತಿ.